ಸ್ನೇಹಿತರೆ, ಕನ್ನಡದಲ್ಲಿ ಕಲಿಯೋಣ ಚಾನಲ್ಗೆ ಸ್ವಾಗತ. ಇವತ್ತು ನನಗಾದ ಒಂದು ಅನುಭವ ನಿಮ್ಮ ಜೊತೆ ಹಂಚ್ಕೋಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಟ್ರಾಫಿಕ್ ಇದ್ದರೆ ನಿಧಾನವಾಗಿ ಹೋಗೋದು ಓಕೆ, ಆದರೆ ಇವತ್ತಿನ ಪರಿಸ್ಥಿತಿ ಬೇರೆಯೇ ಆಗಿತ್ತು. ರಸ್ತೆ ಸಂಪೂರ್ಣ ಖಾಲಿ ಇದ್ದರೂ ಮುಂದೆ ಯಾವ ಟ್ರಾಫಿಕ್ ಕೂಡ ಇಲ್ಲ, ಆದರೂ ಬಸ್ಸು 15-20 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇರೋದು. ಮೊದಲಿಗೆ ನಾನು ಅಂದ್ಕೊಂಡಿದ್ದೆ ಮುಂದೆ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಆಗಿದೆ, ಅದಕ್ಕೆ ಇಷ್ಟು ಸ್ಲೋ ಇರ್ಬೋದೇನೋ ಅಂತ. ಆದರೆ ತುಂಬ ದೂರ ಹೋಗ್ತಾ ಅರ್ಥ ಆಗಿತ್ತು ಯಾವ ಟ್ರಾಫಿಕ್ಕು ಇರಲಿಲ್ಲ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ಅರ್ಥ ಆಗುತ್ತೆ ಹೇಗಿದೆ ಸಿಚುವೇಶನ್ ಅಂತ. ಸೊ ಬಸ್ನಲ್ಲಿ ಪ್ರಯಾಣ ಮಾಡೋರು ಎಲ್ಲರೂ ತಮ್ಮ ಕೆಲಸಗಳಿಗೆ ಹೋಗ್ತಿರ್ತಾರೆ. ಯಾರೋ ಆಫೀಸ್ಗೆ ಹೋಗ್ತಾರೆ, ಇನ್ಯಾರೋ ಕಾಲೇಜ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಇನ್ಯಾರಿಗೋ ಇನ್ನೇನೋ ಕೆಲಸ ಇರುತ್ತೆ. ಆದರೆ ರಸ್ತೆ ಖಾಲಿ ಇದ್ದರೂ ಇಷ್ಟು ನಿಧಾನ ಯಾಕೆ ಹೋಗಬೇಕು? ಪ್ರಯಾಣಿಕರ ಸಮಯ ವ್ಯರ್ಥ ಅಲ್ವಾ? ನಾನು ಯಾರನ್ನೂ ಟೀಕಿಸೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿಲ್ಲ, ಅಥವಾ ನಿಮಗೆ ಬುದ್ಧಿವಾದ ಡ್ರೈವರ್ಗಳಿಗೆ ಬುದ್ಧಿವಾದ ಹೇಳೋ ಅಂಥ ಸ್ಟೇಜಲ್ಲಿ ಕೂಡ ನಾನಿಲ್ಲ. ಈ ಪ್ರಯಾಣಿಕರ ಸಮಯಕ್ಕೂ ಗೌರವ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನಿಮಗೂ ಇಂಥದ್ದೇ ಯಾವುದೇ ಅನುಭವ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನುಭವವನ್ನು ತಿಳಿಸಿ.